ರಾಯಚೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ಟ್ಯಾಂಕರ್ ನೀರಿಗೆ ಜನರು ಮುಗಿಬೀಳ್ತಾ ಇದ್ದಾರೆ. ನಿತ್ಯ ನೀರಿಗೋಸ್ಕರ ಜಗಳ ಆಗ್ತಾ ಇದೆ. ರಾಯಚೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ಟ್ಯಾಂಕರ್ ನೀರಿಗೆ ಮುಗಿಬೀಳ್ತಾ ಇದ್ದಾರೆ ಮಹಿಳೆಯರು, ಸ್ಥಳೀಯರು. ಸೊ ಹೀಗಾಗಿ ಅಲ್ಲಿ ನಿತ್ಯ ಕಿರಿಕಿರಿ ಆಗ್ತಾ ಇದೆ, ಜಗಳ ಆಗ್ತಾ ಇದೆ. ರಾಯಚೂರು ನಗರದ ವಾರ್ಡ್ ನಂಬರ್ 34ರಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ. ವಾರ್ಡ್ ನಂಬರ್ 34ರ ಅಸ್ಕಿಹಾಳದಲ್ಲಿ 8 ದಿನಗಳಿಂದ ನೀರಿಗೋಸ್ಕರ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಮಹಾನಗರ ಪಾಲಿಕೆಯಿಂದ ಪರ್ಯಾಯ ವ್ಯವಸ್ಥೆನ ಕಲ್ಪಿಸಿಕೊಡಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ. ನಿತ್ಯ ಒಂದೇ ಟ್ಯಾಂಕರ್ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ, ಆದರೆ ಅದರಿಂದ ನಮಗೆ ನೀರು ಸಾಕಾಗ್ತಾ ಇಲ್ಲ. ಇದರಿಂದ ನಿತ್ಯ ಜಗಳ ಆಗ್ತಾ ಇದೆ. ಹೆಚ್ಚುವರಿ ನೀರನ್ನು ಒದಗಿಸಬೇಕು ಅಂತ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಾಂದರೆ ನಿಮ್ಮ ಕೈನಲ್ಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಬೋರ್ವೆಲ್ ಆದರೂ ಹಾಕಿಸ್ಕೊಡಿ ಅಂತ ಇದೆ. ಆದರೆ ಬೋರ್ವೆಲ್ ಹಾಕಿಸಿದ್ರೆ ನೀರು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಟ್ಯಾಂಕರ್ ನೀರಿನ ವ್ಯವಸ್ಥೆ ಏನಿದೆ ಅದು ಒಂದು ಲೋಡ್ ಏನು ನೀವು ಹೊಡಿತಾ ಇದ್ರಿ, ಒಂದು ಲೋಡ್ ಬೇಡ, ನಮಗೆ 2 ಲೋಡ್ ಅಥವಾ 3 ಲೋಡ್ ಕೊಟ್ಟರೆ ಅಟ್ಲೀಸ್ಟ್ ಈ ಜಗಳ ಆಗೋದನ್ನು ತಪ್ಪಿಸ್ಕೊಳ್ಬೋದು. ಯಾಕಂದರೆ ನೀರು ಕಡಿಮೆ ಆದರೆ ಜಗಳ ಜಾಸ್ತಿ ಆಗುತ್ತೆ. ನೀವು ನೀರು ಚೆನ್ನಾಗಿ ತಂದು ಕೊಟ್ಟರೆ ಯಾರೂ ಸಹ ಜಗಳ ಮಾಡಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. Aku